ಕಿಲ್ಲಿಂಗ್ ಸ್ಟಾರ್ ನಟ ದರ್ಶನ್ಗೆ ಹೆಚ್ಚುವರಿ ಚಾರ್ಜ್ ಶೀಟ್ ಕಂಟಕ ಸುತ್ತಕೊಂಡಿದೆ. ಹೈಕೋರ್ಟ್ನಲ್ಲಿಂದು ದಾಸನ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಇವತ್ತು ನಡೆಯಲಿದೆ. ಕಿಲ್ಲಿಂಗ್ ಸ್ಟಾರ್ ನಟ ದರ್ಶನ್ಗೆ ಹೆಚ್ಚುವರಿ ಚಾರ್ಜ್ ಶೀಟ್ ಕಂಟಕ ಈಗ ಸುತ್ತಿಕೊಂಡಿದೆ. ಇನ್ನು ಹೈಕೋರ್ಟ್ನಲ್ಲಿಂದು ದಾಸನ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ಈಗಾಗಲೇ 6 ವಾರಗಳ ಮಧ್ಯಂತರ ಜಾಮೀನನ್ನ ದಾಸ ದರ್ಶನ್ ಪಡೆದಿದ್ದಾರೆ. ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆಯ ಬಳಿಕ ಕೇಸ್ ಮತ್ತಷ್ಟು ಜಟಿಲ ಆಗಲಿದೆ. ದರ್ಶನ್ ವಿರುದ್ಧ ಮತ್ತಷ್ಟು ಪ್ರಬಲ ಸಾಕ್ಷ್ಯಗಳನ್ನ ಖಾಕಿ ಈಗಾಗಲೇ ಒದಗಿಸಿದೆ. ಇನ್ನು 2 ಫೋಟೋ ಸೇರಿದಂತೆ ಹಲವು ಪರೀಕ್ಷಾ ವರದಿಗಳನ್ನ ಉಲ್ಲೇಖ ಕೂಡ ಮಾಡಿದೆ ಚಾರ್ಜ್ ಶೀಟ್ನಲ್ಲಿ. ರೇಣುಕಾಸ್ವಾಮಿ ಮೃತದೇಹದ ಮುಂದೆ ದರ್ಶನ್ ಇಂಥ ಫೋಟೋ ಕೂಡ ಸಿಕ್ಕಿದೆ. ಈ ಫೋಟೋವನ್ನು ಕೂಡ ಅಟ್ಯಾಚ್ ಮಾಡಿದ್ದಾರೆ. ಇಷ್ಟೆಲ್ಲ ಸಾಕ್ಷ್ಯವನ್ನ ಒದಗಿಸಿ ಬೇಲ್ ನೀಡದಂತೆ ಪೊಲೀಸರು ವಾದವನ್ನ ಮಾಡಲಿದ್ದಾರೆ. ಕಿಲ್ಲಿಂಗ್ ಸ್ಟಾರ್ ನಟ ದರ್ಶನ್ಗೆ ಹೆಚ್ಚುವರಿ ಚಾರ್ಜ್ ಶೀಟ್ ಕಂಟಕ ಈಗ ಸುತ್ತಕೊಂಡಿದೆ. ಯಾಕಂದ್ರೆ 2ನೇ ಚಾರ್ಜ್ ಶೀಟ್ ಅನ್ನು ಕೂಡ ಪೊಲೀಸರು ಈಗಾಗಲೇ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ಇವತ್ತು ದಾಸನ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ಯಾಕೆಂದ್ರೆ ಈಗ ಸದ್ಯಕ್ಕೆ 6 ವಾರಗಳ ಮಧ್ಯಂತರ ಜಾಮೀನನ್ನ ಪಡೆದಿದ್ದಾರೆ. ಆರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿ 6 ವಾರಗಳ ಮಧ್ಯಂತರ ಜಾಮೀನನ್ನ ಪಡೆದಿದ್ದಾರೆ. ಆದರೆ ಇದರ ಜೊತೆಗೆ ರೆಗ್ಯುಲರ್ ಬೇಲ್ಗೂ ಕೂಡ ಅಪ್ಲೈ ಮಾಡಿದ್ರು. ಅದರ ಸಂಬಂಧವಾಗಿ ಹೈಕೋರ್ಟ್ನಲ್ಲಿ ಇವತ್ತು ದಾಸನ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಇನ್ನು ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆಯ ಬಳಿಕ ಕೇಸ್ ಈಗ ಮತ್ತಷ್ಟು ಜಟಿಲ ಆಗಿದೆ. ಯಾಕೆಂದ್ರೆ 2ನೇ ಬಾರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು ಅದರಲ್ಲಿ ಸಾಕಷ್ಟು ಸಾಕ್ಷ್ಯಗಳನ್ನು ಒದಗಿಸಿದ್ದಾರೆ. ನಟ ದರ್ಶನ್ ಬೆನ್ನು ನೋವು ಚಿಕಿತ್ಸೆ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಇನ್ನು ದರ್ಶನ್ ಮೆಡಿಕಲ್ ಬೇಲ್ ಬಗ್ಗೆಯೂ ಎಸ್ಪಿಪಿ ಪ್ರಸನ್ನ ಕುಮಾರ್ ಆಕ್ಷೇಪವನ್ನ ವ್ಯಕ್ತಪಡಿಸಲಿದ್ದಾರೆ. ಸರ್ಜರಿ ಕಾರಣ ನೀಡಿ ಬೇಲ್ ಪಡೆದ್ರು, ಇನ್ನೂ ಆಪರೇಷನ್ ಆಗಿಲ್ಲ. ಯಾಕೆ ಆಪರೇಷನ್ ಆಗಿಲ್ಲ? ಮೆಡಿಕಲ್ ಬೇಲ್ ನಿಯಮವನ್ನ ಉಲ್ಲಂಘಿಸಲಾಗಿದೆ ಅಂತ ವಾದ ಮಾಡುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿ ಏನಾಗುತ್ತೆ ಎಂಬುದೀಗ ಕುತೂಹಲವನ್ನ ಮೂಡಿಸ್ತಾ ಇದೆ. ದರ್ಶನ್ ಆರೋಗ್ಯದ 2ನೇ ರಿಪೋರ್ಟ್ ಅನ್ನ ವಕೀಲ ಸಿವಿ ನಾಗೇಶ್ ಸಲ್ಲಿಸಿದ್ದಾರೆ. 2ನೇ ವೈದ್ಯಕೀಯ ವರದಿಯನ್ನು ಆಧರಿಸಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಾಡುವ ಸಾಧ್ಯತೆ ಕೂಡ ಇದೆ. ಹೈಕೋರ್ಟ್ನಲ್ಲಿ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದೀಗ ಸದ್ಯದ ಪ್ರಶ್ನೆಯಾಗಿದೆ. ಇನ್ನು ನಟ ದರ್ಶನ್ ಬೆನ್ನು ನೋವು ಚಿಕಿತ್ಸೆ ಬಗ್ಗೆಯೂ ಕೂಡ ವಾದವನ್ನ ಮಂಡನೆ ಮಾಡಲಿದ್ದಾರೆ. ದರ್ಶನ್ ಮೆಡಿಕಲ್ ಬೇಲ್ ಬಗ್ಗೆಯೂ ಎಸ್ಪಿಪಿ ಪ್ರಸನ್ನ ಕುಮಾರ್ ಆಕ್ಷೇಪವನ್ನ ವ್ಯಕ್ತಪಡಿಸಲಿದ್ದಾರೆ. ಯಾಕಂತಂದ್ರೆ ಈಗಾಗಲೇ 6 ವಾರಗಳ ಮಧ್ಯಂತರ ಜಾಮೀನನ್ನ ನಟ ದರ್ಶನ್ ಪಡ್ಕೊಂಡಿದ್ದಾರೆ. ಅದು ಆರೋಗ್ಯದ ಸಮಸ್ಯೆಯನ್ನ ಹೇಳಿ ಜಾಮೀನನ್ನ ಮಂಜೂರು ಮಾಡ್ಕೊಂಡಿರೋದು. ಆದರೆ ಇನ್ನೂ ಕೂಡ ಯಾವುದೇ ರೀತಿಯ ಸರ್ಜರಿಯನ್ನ ಮಾಡಿಸ್ಕೊಂಡಿಲ್ಲ. ಯಾಕಂತಂದ್ರೆ ಬೆನ್ನು ನೋವು ಕಾಣಿಸ್ಕೊಂತು, ಇನ್ನು 2 ದಿನದಲ್ಲಿ ಸರ್ಜರಿ ಆಗಿಲ್ಲ ಅಂದ್ರೆ ಪಾರ್ಶ್ವವಾಯು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ ಬೇಲನ್ನ ಪಡ್ಕೊಂಡಿದ್ರು. ಆದರೆ ಇಷ್ಟು ವಾರಗಳಾದರೂ ಕೂಡ ಯಾಕೆ ಬೇಲ್ ಪಡ್ಕೊಂಡ್ರು, ಯಾಕೆ ಚಿಕಿತ್ಸೆಯನ್ನ ಪಡೆದಿಲ್ಲ ಎಂಬ ವಿಚಾರವಾಗಿಯೂ ಕೂಡ ವಾದ ಮಂಡನೆ ಮಾಡುವ ಸಾಧ್ಯತೆ ಕೂಡ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಹೆಚ್ಚುವರಿ ಚಾರ್ಜ್ ಶೀಟ್ ಕಂಟಕ ಹೈಕೋರ್ಟ್ನಲ್ಲಿ ಇವತ್ತು ದಾಸನ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ರೆಗ್ಯುಲರ್ ಬೇಲ್ ಅರ್ಜಿ ಏನಾಗಲಿದೆ, ವಿಚಾರಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ವಾದ ಮಾಡಲಿದ್ದಾರೆ, ಪ್ರತಿವಾದ ಯಾವ ರೀತಿ ಇರಲಿದೆ, ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೆ? ಸಹಿತ ಮಧ್ಯಂತರ ಜಾಮೀನು ಮೇಲೆ ಹೊರಗಡೆ ಇರುವಂಥ ನಟ ದರ್ಶನ್ ಅವರಿಗೆ ಈಗ ಹೆಚ್ಚುವರಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಇದರ ಜೊತೆಯಲ್ಲೇ ಈಗ ಮಧ್ಯಂತರ ಬೇಲ್ನ ಮಧ್ಯದಲ್ಲಿ ಕೂಡ ಈಗ ರೆಗ್ಯುಲರ್ ಬೇಲ್ಗೆ ಕೂಡ ಈಗಾಗಲೇ ಅಪ್ಲಿಕೇಶನನ್ನು ಹಾಕ್ಕೊಂಡಿರೋದು. 2 ಬಾರಿ ವಿಚಾರಣೆಗೆ ಬಂದ 2 ಬಾರಿ ಕೂಡ ಈ ಒಂದು ಬೇಲ ಅರ್ಜಿ ವಿಚಾರಣೆಯನ್ನು ಮುಂದೂಡಿರುವಂಥದ್ದು. ಇವತ್ತು ಆ ಒಂದು ಅರ್ಜಿ ವಿಚಾರಣೆ ಕೂಡ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಒಂದು ನಟ ದರ್ಶನ್ ಅವರಿಗೆ ಜಾಮೀನನ್ನು ಕೊಡಬೇಕಂತೇಳಿ ಸಿವಿ ನಾಗೇಶ್ ಅವರು ವಾದ ಮಾಡುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಬೆನ್ನೋವಿನಿಂದ ಬಳಲುತ್ತಿದ್ದು ಅವರಿಗೆ ಫಿಸಿಯೋಥೆರಪಿಯನ್ನು ಮುಂದುವರಿಸಲಾಗಿದೆ. ವೈದ್ಯರು ಕೂಡ ಒಂದು ಆಪರೇಷನ್ ಅನ್ನು ಮಾಡಬೇಕಂತ ಹೇಳಿದ್ರು. ಡೇಟ್ ಕೂಡ ಫಿಕ್ಸ್ ಆಗಿದ್ದಿಲ್ಲ. ಆದರೆ ಈ ಒಂದು ಆಪರೇಷನ್ ಮಾಡಿಸ್ಕೊಳ್ಳೋದ್ರಿಂದಾಗಿ ಅವರ ಒಂದು ಮುಂದಿನ ಸಿನಿ ಜೀವನಕ್ಕೆ ತುಂಬ ಕಷ್ಟ ಆಗುತ್ತೆ. ಮತ್ತು ಸಾಮಾನ್ಯ ವ್ಯಕ್ತಿ ಅಂತ ಕೂಡ ಅವರು ನಡೆದಾಡೋಕ್ಕೂ ಕಷ್ಟ ಆಗ್ಬೋದು. ಹಾಗಾಗಿ ಫಿಸಿಯೋಥೆರಪಿ ಮೂಲಕ ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ನೋಡಿ ಈಗಾಗಲೇ 2 ವಾರಗಳು ಕಳೆದಿರುವಂಥದ್ದು. ಆಗ 4ನೇ ವಾರದಲ್ಲಿ ಅವ್ರಿಗೆ ಆಪರೇಷನ್ ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಮತ್ತೆ ಅದನ್ನು ರೆಸ್ಟ್ ಕೂಡ ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಮಧ್ಯಂತರ ಜಾಮೀನಿನ ನಡುವೆಯೇ ಒಂದು ರೆಗ್ಯುಲರ್ ಬೇಲನ್ನು ಕೊಡಬೇಕು ಅಂತ ಹೇಳಿ ಕೂಡ ಮನವಿ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಇದರ ನಡುವೆ ಕೂಡ ಒಂದು ಪ್ರತಿವಾದವನ್ನು ಮಂಡಿಸೋದಕ್ಕೂ ಕೂಡ ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಒಂದು ಅರ್ಜೆಂಟ್ ತುರ್ತಾಗಿ ಆಪರೇಷನ್ ಅನ್ನು ಮಾಡಬೇಕು ಅಂತ ಹೇಳಿ ಜಾಮೀನನ್ನು ಪಡೆದುಕೊಂಡು ಹೊರಗಡೆ ಬಂದಿದ್ರು. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಆಪರೇಷನ್ ಮಾಡಲಿಲ್ಲ. ಹಾಗಾಗಿ ಅವರ ಒಂದು ಜಾಮೀನನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಅಲ್ಲದೆ ಜೊತೆಗೆ ಈಗ ಪ್ರಮುಖವಾಗಿ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದ್ರಲ್ಲಾಗಿ ಆರೋಪಿಗಳು ಅಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ರು ಅನ್ನೋದಕ್ಕೆ ಕೂಡ ಸಾಕ್ಷಿಗಳಾಗಿ ಈಗ 8 ಫೋಟೋಗಳು ಕೂಡ ರಿಟ್ರೀವ್ ಆಗಿರುವಂಥದ್ದು. ಅದನ್ನು ಕೂಡ ಈ ಒಂದು FSL ವರದಿಯಲ್ಲಿ ರಿಟ್ರೀವ್ ಆಗಿದೆ. ಅದನ್ನು ಕೂಡ ಈಗ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿ ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ
ಆ ಒಂದು ಮಧ್ಯಂತರ ರೆಗ್ಯುಲರ್ ಬೇಲ್ ಏನಿದೆ ಅದನ್ನು ಮಧ್ಯಂತರ ಬೇಲನ್ನು ರದ್ದು ಮಾಡಬೇಕು ಅಂತ ಹೇಳಿ ಈಗ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. 6 ವಾರಗಳ ಬಳಿಕ ಕಾದು ನೋಡಿ SPP ಪ್ರಸನ್ನ ಕುಮಾರ್ ಅವರು ಕೂಡ ಈಗ ಒಂದು ಈ ಮುಂದೆ ಏನು ಮಾಡ್ತಾರೆ ಅಂದರೆ ಆಪರೇಷನ್ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತೆಗೆದುಕೊಂಡು ಮೆಡಿಕಲ್ ರಿಪೋರ್ಟ್ನ ಆಧಾರದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಮನವಿಯನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ 6 ವಾರಗಳ ನಂತರ ದರ್ಶನ್ ಅವರ ಬೇಲ್ ಏನಿದೆ ರೆಗ್ಯುಲರ್ ಬೇಲ್ ಅದನ್ನು ಕ್ಯಾನ್ಸಲ್ ಮಾಡಿಸೋದಕ್ಕೂ ಕೂಡ ಮುಂದಾಗ್ಬೋದು, ಮತ್ತು ಮಧ್ಯಂತರ ಬೇಲನ್ನು ಅದನ್ನು ಕೂಡ ರದ್ದು ಮಾಡುವಂತೆ ಕೂಡ ಮನವಿಯನ್ನು ಮಾಡ್ಕೊಳ್ಬೋದು. ಒಟ್ಟಿನಲ್ಲಿ ಈಗ 6 ವಾರಗಳ ಕಾಲ ಏನಾಗುತ್ತೆ ಮತ್ತು ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ನಿಗಾವನ್ನು ವಹಿಸಿರುವಂಥದ್ದು. ಇದಾದ ಬಳಿಕ ಒಂದು ಬೇಲ್ನ ಅಪ್ಲಿಕೇಶನ್ ಕೂಡ ಇವತ್ತು ಬರುತ್ತೆ. ಬಹುಶಃ ಇವತ್ತು ಬೇಲ್ ಸಿಗೋದು ಕೂಡ ಡೌಟ್ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಈಗಾಗಲೇ ಹೊರಗಡೆ ಇರೋದ್ರಿಂದಾಗಿ ಸಹಜವಾಗಿಯೇ ಒಂದು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ. ಸೊ ಈ ನೆಲೆಯಲ್ಲಿ ಬೇಲನ್ನು ಕೊಡಬಾರ್ದು ಅಂತ ಹೇಳಿ ಕೂಡ ಮನವಿ ಮಾಡ್ಕೊಳ್ಳೋ ಸಾಧ್ಯತೆ ಇರುವಂಥದ್ದು ಸೈತ್ಯ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.